ಹಲೋ, ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ತಮ್ಮೆಲ್ರಿಗೂ ಧನ್ಯವಾದನ ತಿಳಿಸ್ತಾ, ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ಗೆ ನಾನು ಆಭಾರಿಯಾಗಿದ್ದೀನಿ ಅನ್ನೋದನ್ನ ತಿಳಿಸ್ತಾ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನೀವು ಕಂಡು ಒಂಥರ ಅರಿಯದ ನಿಮ್ಗೆ ಗೊತ್ತಿಲ್ದಾಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಟ್ಯಾರೋ ಕಾರ್ಡ್ ಮೂಲಕ ಶುರು ಮಾಡೋಣ. ಇದು ಫಸ್ಟ್ ಫೈಲ್, ಇದು ಸೆಕೆಂಡ್ ಫೈಲ್, ಇದು ಸೆಕೆಂಡ್ ಫೈಲ್, ಇದು ಥರ್ಡ್ ಫೈಲ್. ಈ 3 ಫೈಲ್ನಲ್ಲಿ ನಿಮಗೆ ಯಾವ ಫೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ರೀಡಿಂಗ್ ಅದಾಗಿರುತ್ತೆ. ಥ್ಯಾಂಕ್ ಯು. ಶುರು ಮಾಡೋಣ. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎಷ್ಟು ಕಾರ್ಡ್ ಬಿಟ್ಟು ನಿಮ್ಮ ಜೀವನದಲ್ಲಿ ರೈನ್ಬೋ ಬರ್ತಾ ಇದೆ ನೋಡಿ. ಇಲ್ಲೊಂದು ಬುಟ್ಟಿ ಒಳಗಡೆ ಏನೋ ಒಂದು ಮಣಿ, ಒಂದು ಪ್ರಕಾಶಮಾನವಾಗಿ ಅದರಿಂದ ರೈನ್ಬೋ ಬರ್ತಾ ಇದೆ ಅನ್ನೋದು. ಇಷ್ಟು ದಿನ ನಿಮ್ಮಲ್ಲಿ ಏನು ಕ್ಲೌಡ್ಸ್ ಇತ್ತು ನಿಮ್ಮ ಜೀವನದಲ್ಲಿ, ಅದೆಲ್ಲ ಕರ್ಗೋಗಿ ನಿಮ್ಮ ಜೀವನದಲ್ಲಿ ರೈನ್ಬೋ ಬರ್ತಾ ಇದೆ ಅನ್ನೋದು ತಿಳಿಸ್ತಾ ಇದ್ದಾರೆ. ನೀವು ನಿಮ್ಮ ಒಂದು ಹಾರ್ಟ್ನ ಓಪನ್ ಮಾಡಿ ಆ ಲವ್ ಮತ್ತೆ ಜಾಯ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ, ಆ ಒಂದು ಅಬಂಡೆನ್ಸ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇರೋದು. ನೋಡಿ, ಇದು ರೆಕ್ಕೆ ಬಿಚ್ಚಿ ಹಾರ್ಟ್ ಇಲ್ಲಿದೆ ನೋಡಿ, ಗೋಲ್ಡನ್ ಹಾರ್ಟ್. ಅದನ್ನ ಓಪನ್ ಮಾಡಿ, ಓಪನ್ ಯುವರ್ ಹಾರ್ಟ್ ಟು ಲವ್ ಅಂಡ್ ಜಾಯ್. ಅದನ್ನ ಖುಷಿನ ನೀವು ತಗೊಳ್ಳೋದಿಕ್ಕೆ ಓಪನ್ ಮಾಡ್ಕೊಳ್ಳಿ ಅನ್ನೋದು. ಸರ್ಪ್ರೈಸ್, ಲುಕ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ಟುಡೇ. ನಿಮ್ಗೆ ಏನೋ ಒಂದು ಅಚ್ಚರಿ, ಅನ್ಎಕ್ಸ್ಪೆಕ್ಟೆಡ್, ನಿಮ್ಗೆ ಒಂದು ಏನೋ ಕಾಯ್ದಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. 31st ನಂಬರ್ 26. ನಿಮ್ಮ ಬರ್ತ್ಡೇ ಡೇಟ್ ಇರ್ಬೋದು. ದ ಸೈಲೆನ್ಸ್. ನೀವು ಒಂದು ಸೈಲೆನ್ಸ್ ಆಗಿ ಕೂತು ನಿಮ್ಮ ಒಂದು ಕ್ವೆಶನ್ಸ್ಗೆ ಆನ್ಸರ್ನ ನೀವೇ ಹುಡುಕಿ, ನಿಮ್ಮ ಒಂದು ಇನ್ನರ್ ವಾಯ್ಸ್ ಕೇಳಿ ಅನ್ನೋದನ್ನ, ಹೆಚ್ಚು ಬುಕ್ಸ್ ಓದಿ, ಒಂದು ನೇಚರ್ ಇರೋ ಕಡೆ ಕುತ್ಕೊಂಡು ಆ ಸೈಲೆನ್ಸ್ನ ನೀವು ಎಂಜಾಯ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆಗ ಒಂದು ನಿಮಗೆ ನಿಮ್ಮ ತಲೆ ಬಿಸಿ ಏನಿದೆ ಅದಕ್ಕೆ ನಿಮ್ಗೆ ಒಂದು ಉತ್ತರ ಸಿಗ್ಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸೀಕಿಂಗ್ ಗುಡ್ 27. ನನಗೆ ಇದು ಹೆಚ್ಚು ಹೈಲೈಟ್ ಆಯ್ತು. ಏನಂತ ಹೇಳಿದ್ರೆ, ನೀವು ಹೆಚ್ಚು ಒಂದು ಏನ್ ಹೇಳಿ, ಇದನ್ನ ಬರಿಬೇಕು. ಏನಂದ್ರೆ, ಪ್ರತಿದಿನ ನಿಮಗೆ ಒಂದು ಯಾವುದು ನಿಮ್ಮ ಜೀವನದಲ್ಲಿ ಆ ದಿನ ನಿಮ್ಗೆ ಒಂದು ಏನು ಮನಃಶಾಂತಿ ಕೊಡ್ತು, ಅಥವಾ ಏನು ಜನರಲ್ ಮಾಡೋದು ನಿಮ್ಮ ಬದುಕಲ್ಲಿ. ಪ್ರತಿದಿನ ಒಂದು ಡೈರಿ ಮೇಂಟೈನ್ ಮಾಡಿ, ಆ ಒಂದು ನಿಮ್ಗೆ ಬರೆಯೋ ಒಂದು ಹ್ಯಾಬಿಟ್ ಇರಲಿ. ಪ್ರತಿದಿನ ನಿಮ್ಗೆ ಏನೇನೋ ಒಂದು ಬ್ಲೆಸ್ಸಿಂಗ್ಸ್ ಆಗ್ಲಿ, ಏನೋ ಒಂದು ನೀವು ಗುಡ್ ಥಿಂಗ್ಸ್ ಏನಿತ್ತು ಅದನ್ನ ನೀವು ಬರೀರಿ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಒಂದು ಪೆಂಟಿಕಲ್ಸ್, ಆ ಒಂದು ಕೀ ತರ ಕಾಣ್ತಾ ಇದೆ, ಆ ಕೀ ಓಪನ್ ಆಗ್ತಾ ಇದೆ ಅನ್ನೋದು. ಈ ಒಂದು ಕಪ್ ಏನ್ ಚಿಂತೆ ಮಾಡ್ತಾ ಇದ್ರಿ, ನಿಮ್ಗೆ ಆ ಒಂದು ಬಾಂಧವ್ಯದಲ್ಲಿ ಒಂದು ಆ ಪ್ರೀತಿ ನಿಮ್ಗೆ ಸಿಗ್ತಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ.
ನೋಡಿ ಇಲ್ಲಿ ಹೊರಗಡೆ ಕಾಯ್ತಾ ಇದೆ. ಹ್ಮ್ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತಿದ್ದೀರಾ. ಹ್ಮ್ ಡಿವೈನ್ ಲವ್ ನಿಮ್ಗೆ ಸಿಗ್ತಾ ಇದೆ ಅನ್ನೋದು. ನಿಮ್ಮ ನೋಡಿ, ಇಲ್ಲೂ ನಾನು ಇದನ್ನು ನೋಡೇ ಇಲ್ಲ. ಲುಕ್ ಫಾರ್ ಗುಡ್ ಇನ್ ಯುವರ್ ಕರೆಂಟ್ ಸಿಚುಯೇಷನ್. ನಿಮ್ಮ ಒಂದು ಬದುಕಲ್ಲಿ ಏನೇನೆಲ್ಲ ಒಳ್ಳೇದಿದೆ ಅದ್ರ ಕಡೆ ಗಮನ ಕೊಡಿ. ಈ ತರ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಲ್ಲ. ನಿಮ್ಮಲ್ಲಿರೋ ಒಂದು ಪ್ರೀತಿ, ಭಾವನಾತ್ಮಕ ಸಂಬಂಧದ ಪ್ರೀತಿ, ನಿಮ್ಮಲ್ಲಿರೋ ಆ ಒಂದು ಲೈಟ್, ಆ ಬೆಳಕು, ನಿಮ್ಮ ಒಳಗಡೆ ಇರೋ ಬೆಳಕು, ದುಡ್ಡಿದೆ, ಅದನ್ನ ನೀವು ಇವತ್ತು ಒಳ್ಳೆ ಪರಿಸರ ಇದೆ ನೋಡಿ ಇಲ್ಲಿ ವಿಂಡೋ ಇಂದ ಆಚೆ. ಅದನ್ನ ನಿಮ್ಮಲ್ಲಿ ಏನು ಒಳ್ಳೆ ಗುಡ್ ಥಿಂಗ್ಸ್ ಇದೆ ಅದ್ರ ಕಡೆ ನೀವು ಗಮನ ಕೊಡಿ ಅನ್ನೋದು ತಿಳಿಸ್ತಾ ಇದ್ದಾರೆ. ಅದೇನೆ ನಾನು ಹೇಳದ್ನಲ್ಲ, ಏನ್ ಒಳ್ಳೇದಿದೆ ಅದನ್ನ ನೀವು ಬರಿತಾ ಹೋಗ್ಬೇಕು ಪ್ರತಿನಿತ್ಯ. ಅದು ನಿಮ್ಗೆ ಪಾಸಿಟಿವಿಟಿನ ತಂದ್ಕೊಡುತ್ತೆ ನಿಮ್ಮ ಜೀವನದಲ್ಲಿ ಹೆಚ್ಚು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಒಂದು ಸ್ವರ್ಗದ ಬಾಗ್ಲು ತೆಗಿತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ದ ಕ್ರೈಸ್ಟ್, ಇಲ್ಲಿ ಯಾರಾದ್ರೂ ಕ್ರಿಶ್ಚಿಯನ್ಸ್ ಕೂಡ ಇರ್ಬಹುದು, ನೋಡ್ತಿರ್ಬಹುದು. ಮೆಸೇಜ್ ಎಲ್ರಿಗೂ ಏನಂತ ಅಂದ್ರೆ, ನಿಮ್ಗೆ ಒಂದು ಸ್ವರ್ಗದ ಬಾಗಿಲು ತೆಗಿತಾ ಇದೆ. ಇಷ್ಟು ದಿನ ನಿಮ್ಮಲ್ಲಿ ಏನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರಿ, ಅದರಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಂಡು ನೋಡಿ ಇಲ್ಲಿ ಆರ್ಕೆಂಜಲ್ ಗ್ರಾಬಿಯಲ್ ಪ್ರೆಸೆನ್ಸ್ ಇದ್ದಾರೆ. ಕಾಲಿಂದ ಪ್ಯೂರ್ ವೈಟ್ ಲೈಟ್, ಅವರು ನಿಮ್ಗೆ ಒಂದು ವೈಟ್ ಲೈಟ್ ತಂದ್ಕೊಡ್ತಾರೆ ನೋಡಿ. ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಂಡ್ರೆ, ನೀವು ಏನ್ ಈ ಎನರ್ಜಿಲಿ ಇದ್ದೀರಾ, ಇಲ್ಲೆಲ್ಲ ಸುತ್ತು ಕತ್ಲಿದೆ, ಇಲ್ಲಿ ಬೆಳಕಿದೆ, ಇಲ್ಲಿ ಕಾಯ್ತಾ ಇದ್ದಾರೆ. ಅವರು ನಿಮ್ಗೆ ಒಂದು ವೈಟ್ ಲೈಟ್ ನಿಮ್ಗೆ ತಂದು ಕೊಡೋದಿಕ್ಕೆ ಕಾಯ್ತಾ ಇದ್ದಾರೆ, ಕರಿತಾ ಇದ್ದಾರೆ ನಿಮ್ನ. ನಿಮ್ಮ ಹಾರ್ಟ್ ನ ನೀವು ಓಪನ್ ಆಗಿ ಇಟ್ಕೊಳ್ಳಿ ಅನ್ನೋದು. ನಿಮ್ಮ ಹಾರ್ಟ್ ನ, ನಿಮ್ಮ ಎರಡು ಕೈನ ಈ ತರ ತೆಗ್ದಿಟ್ಕೊಳ್ಳಿ ನೋಡಿ. ಇಲ್ಲೂ ರೆಕ್ಕೆಗಳಿದೆ, ಇಲ್ಲೂ ರೆಕ್ಕೆಗಳಿದೆ. ಹಾರ್ಟ್ ಓಪನ್ ಮಾಡಿ ಇಟ್ಕೊಳ್ಳಿ, ಎರಡು ಕೈಗೆ ಓಪನ್ ಮಾಡಿ ಇಟ್ಕೊಳ್ಳಿ, ಅದನ್ನ ರಿಸೀವ್ ಮಾಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದೆ. ನಿಮ್ ಬದುಕಲ್ಲಿ ರೈನ್ಬೋ ಬರ್ತಾ ಇದೆ. ಇದು ಏನು ಇಲ್ಲಿ ಕತ್ಲೆ ಇತ್ತು, ಆ ಕತ್ಲೆ ಕಳೆದು ನಿಮ್ಮ ಬದುಕಲ್ಲಿ ರೈನ್ಬೋ, ಒಂದು ಅಬಂಡನ್ಸ್, ಒಂದು ಹೊಸ ಭಗವಂತನ ಒಂದು ಆಶೀರ್ವಾದ, ವೈಟ್ ಲೈಟ್ ನಿಮ್ಗೆ ಸಿಗ್ತಾ ಇದೆ. ಮದರ್ ಮೇರಿ ಮತ್ತೆ ಯೂನಿಕಾರ್ನ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ನಿಮ್ಮ ಜೀವನದಲ್ಲಿ ಅಬಂಡನ್ಸ್, ಏನು ನಿಮ್ಮ ಜೀವನದಲ್ಲಿ ಒಂದು ಕಾರ್ಮೋಡ ಕವದಿತ್ತು, ಅದೆಲ್ಲ ಕ್ಲಿಯರ್ ಆಗಿ ನಿಮ್ಮ ಬ್ಲಾಕೇಜಸ್ ಎಲ್ಲ ಓಪನ್ ಆಗ್ತಾ ಇದೆ. ನಿಮ್ಮ ಬ್ಲಾಕೇಜಸ್ ಓಪನ್ ಆಗ್ತಾ ಇದೆ. ನಿಮ್ಮಲ್ಲಿ ಒಂದು ಅಬಂಡನ್ಸ್ ನೋಡಿ, ನಂಬರ್ 26, 6, 7, 8 ಅಂದ್ರೆ ಒಂದು ಇನ್ಫಿನಿಟಿ, ಒಂದು ಅಬಂಡನ್ಸ್ ನಿಮ್ಮಲ್ಲಿ ದೊರೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದನ್ನ ರಿಸೀವ್ ಮಾಡ್ಕೊಳಕ್ಕೆ ನಿಮ್ಮ ಹಾರ್ಟ್ ನ ಓಪನ್ ಮಾಡಿಟ್ಕೊಳ್ಳಿ. ಈ ತರ ಹ್ಯಾಂಡ್ ನ ರಿಸೀವ್ ಮಾಡೋದಿಕ್ಕೆ ನಿಮ್ಮ ಹಾರ್ಟ್ ಓಪನ್ ಇಟ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಎನರ್ಜಿಯಿಂದ ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಒಳ್ಳೇದಾಗಿದೆ ಅದನ್ನೆಲ್ಲ ನೀವು ರೀಕಾಲ್ ಮಾಡ್ಬೇಕು. ಅದನ್ನ ನೀವು ಬರೆಯೋದಿದ್ರೆ ಬರಿಬೇಕು. ಆಗ ನಿಮ್ಮಲ್ಲಿ ಹೆಚ್ಚು ಹೆಚ್ಚು ಪಾಸಿಟಿವಿಟಿ ಹೆಚ್ಚಾಗತ್ತೆ. ನಿಮ್ಮನ್ನ ನೀವು ಅವಲೋಕನ ಮಾಡ್ಕೋಬೇಕು. ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳ ಮನಸ್ಸಿನ ಮಾತನ್ನ ನೀವು ಕೇಳಿದ್ರೆ ನಿಮ್ಮ ಕ್ವೆಶ್ಚನ್ಗೆ ಅದೇ ಆನ್ಸರ್ ಮಾಡುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರು ಈಗ ಸದ್ಯದ ಪರಿಸ್ಥಿತಿಲಿ ತುಂಬಾ ಈ ತರ ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಏನೋ ಕಳ್ಕೊಂಡ್ಬಿಟ್ಟಿದೀನಿ ಅನ್ನೋ ಒಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದೀರಾ, ಅದರಿಂದ ನೀವು ಹೊರಗಡೆ ಬರ್ಬೇಕು. ನಿಮ್ಗೆ ನಿಮ್ಮ ಜೀವನದಲ್ಲಿ ಏನು ಆ ಕಪ್ಪು ಮೋಡ ಕವಿದಿತ್ತು ಅದು ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಆ ರೈನ್ಬೋ ಕಾಣಿಸ್ತಾ ಇದೆ ನಿಮ್ ಜೀವನದಲ್ಲಿ. ಇನ್ ಮುಂದೆ ಆ ರೈನ್ಬೋ
ಸಿಗುತ್ತೆ. ಆ ರೈನ್ಬೋ ಗುಡ್ ಲಕ್ ಬರ್ತಾ ಇದೆ ನಿಮ್ ಜೀವನಕ್ಕೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಯೂನಿಕಾರ್ನ್ ಮತ್ತೆ ಮದರ್ ಮೇರಿ ಬ್ಲೆಸ್ಸಿಂಗ್ಸ್ ಇದೆ, ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ಜೀಸಸ್ ಕೂಡ ಆ ಪ್ರೆಸೆನ್ಸ್ ಇದ್ದಾರೆ. ಆ ಕೃಷ್ಣ ಹ್ಮ್ ನಮ್ಮದಾದ್ರೆ ಶ್ರೀಕೃಷ್ಣ ನಮ್ಮ ಪ್ರೆಸೆನ್ಸ್ ಇದ್ದಾರೆ ನಮ್ಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ಪ್ರೆಸೆನ್ಸ್ ಇದ್ದಾರೆ, ಮದರ್ ಎನರ್ಜಿ. ಹ್ಮ್ ಏನೋ ಒಂದು ಆ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ನಿಮ್ಗೆ ದೊರೀತಾ ಇದೆ, ಸಿಕ್ತಿದೆ. ಇವತ್ ಬರ್ಬಹುದು ಅಥವಾ ಇನ್ನು 31 ದಿನಗಳ ವರ್ಗೂ ನಿಮ್ಗೆ ಅಷ್ಟ್ರೊಳಗಡೆ ಬರ್ಬಹುದು ಒಂದು ಸರ್ಪ್ರೈಸ್ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಫಸ್ಟ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಗೆ ನೋಡಿ ಸೆಲೆಕ್ಟ್ ಮಾಡಿರೋದು ಬಾಕ್ಸ್, ಇಲ್ಲಿ ನೋಡಿ ಇಲ್ಲಿ ಬಾಕ್ಸ್ ಬಂದಿದೆ. ಹೆಚ್ಚು ಬುಕ್ಸ್ ನ ಓದ್ಬೇಕು. ನಿಮ್ಮ ನಿಮ್ಮ ಕ್ವೆಶನ್ಸ್ಗೆ ಡಿವೈನ್ ನಿಮ್ಮ ಒಳಗಡೆನೆ ಉತ್ತರನ ಇಟ್ಟಿದ್ದಾರೆ. ಅದನ್ನ ನೀವು ಹೆಚ್ಚು ಸೈಲೆನ್ಸ್ ಇಂದ ನೀವು ಆ ಒಂದು ಆನ್ಸರ್ ನ ತಿಳ್ಕೊಳ್ಳಿ. ಸೈಲೆನ್ಸ್ ಆಗಿ ನಿಮ್ಮ ಒಂದು ಮನ್ಸನ್ನ ಸ್ವಲ್ಪ ಹೊತ್ತು ಸ್ತಬ್ಧ ಮಾಡಿದ್ರೆ, ಸೈಲೆನ್ಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಮನ್ನ ನೀವು ಏನ್ ಕ್ವೆಶನ್ ಕೇಳ್ತೀರಾ ಅದಕ್ಕೆ ನಿಮ್ಮ ಒಳಗಡೆನೆ ಭಗವಂತ ಕೂತಿರೋರು ನಿಮ್ಗೆ ಒಂದು ಆನ್ಸರ್ಸ್ ನ ಕೊಡ್ತಾ ಹೋಗ್ತಾರೆ. ಅದನ್ನ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು, ಹೆಚ್ಚು ಧ್ಯಾನ ಮಾಡ್ಬೇಕು. ನಿಮ್ಮಲ್ಲಿ ಏನು ಒಳ್ಳೆ ಥಿಂಗ್ಸ್ ಇದೆ ಅದನ್ನ ನೀವು ಎಲ್ಲ ಇದ್ ಮಾಡ್ಬೇಕು, ಜನರಲ್ ಮಾಡಿ ಅದನ್ನ ಒಂದು ಬುಕ್ ಅಲ್ಲಿ ಬರಿತಾ ಬರ್ತಾ ಇದ್ರೆ ನಿಮ್ಮಲ್ಲಿ ಆ ಒಂದು ಬ್ಲೆಸ್ಸಿಂಗ್ಸ್, ಆ ಒಂದು ಪಾಸಿಟಿವಿಟಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಇರುತ್ತೆ. ನೀವು ಲೈಟ್ ಆಗ್ತಾ ಇರ್ತೀರಾ, ಹಗುರನು ಆಗ್ತೀರಾ. ನಿಮ್ಮಲ್ಲಿ ಆ ಜ್ಞಾನದ ಆ ಲೈಟ್ ನಿಮ್ಗೆ ಸಿಗುತ್ತೆ. ಕಾಲ್ ಇನ್ ದ ಪ್ಯೂರ್ ವೈಟ್ ಲೈಟ್ ಕೇಳಿ, ಭಗವಂತ ಕೊಡ್ತಾರೆ ನಿಮ್ಗೆ ಆ ಜ್ಞಾನನ, ನಿಮ್ಗೆ ಡಿವೈನ್ ಕೊಡ್ತಾರೆ. ಈಗ ನಿಮ್ಗೆ ಆ ಒಂದು ಈ ಕಾರ್ ಮೋಡ ಕವ್ದಿದ್ದು ಕ್ಲಿಯರ್ ಆಗ್ತಾ ಬರ್ತಾ ಇದೆ. ನೀವು ಆ ವೈಟ್ ಲೈಟ್ ನ ಕೇಳಿದ್ರೆ ಖಂಡಿತ ನಿಮ್ಗೆ ಕೊಡ್ತಾರೆ. ಆ ವೈಟ್ ಲೈಟ್, ಆ ಭಗವಂತನ ರಕ್ಷೆ, ಆಶೀರ್ವಾದ, ಆ ಜ್ಞಾನ ನಿಮ್ಗೆ ಸಿದ್ಧಿ ಆಗುತ್ತೆ ಅದನ್ನ ನೀವು ಎರಡೂ ಕೈಯಲ್ಲಿ ಅದನ್ನ ಬಾಚ್ಕೊಳ್ಳಿ, ತಬ್ಕೊಳ್ಳಿ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಡಿವೈನ್ ನಿಮ್ಗೆ. ನಿಮ್ಗೆ ಯಾರೆಲ್ಲ ಈ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನೀವು ದುಃಖದಲ್ಲಿದ್ರೆ ಅಥವಾ ನೀವು ಈಗ ಹೆಚ್ಚು ಆಧ್ಯಾತ್ಮದಲ್ಲಿ ಮುಳುಗಿದ್ರೆ ನಿಮ್ಗೆ ಭಗವಂತನ ಒಂದು ಅರಿವಿನ ಪ್ರಜ್ಞೆ ನಿಮ್ಗೆ ಸಿಗ್ತಾ ಇದೆ. ಸರ್ಪ್ರೈಸ್ ನಿಮ್ಗೆ ಏನೋ ಸರ್ಪ್ರೈಸ್ ಕಾದಿದೆ. ಇವತ್ತು ಸಿಗ್ಬಹುದು, ನಾಳೆ ಸಿಗ್ಬಹುದು, ಅಥವಾ ನಾಳಿದ್ ಸಿಗ್ಬಹುದು. ಇನ್ನ 31 ಡೇಸ್ ಒಳಗಡೆ ನಿಮ್ಗೆ ಆ ಸರ್ಪ್ರೈಸ್ ಸಿಗುತ್ತೆ ಅನ್ನೋದು ಮದರ್ ಮೇರಿ ನಮ್ಮ ಒಟ್ನಲ್ಲಿ ತಾಯಿ ಎನರ್ಜಿ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೆಚ್ಚು ನೀರಿರೋದು, ಪ್ರಕೃತಿ ಇರೋ ಪ್ಲೇಸ್ ಅಲ್ಲಿ ಕೂತು ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಳ್ಳಿ. ನಿಶಬ್ದವಾಗಿ ಸ್ವಲ್ಪ ಸೈಲೆನ್ಸ್ ಆಗಿರೋದನ್ನ, ಅದು ಕೂಡ ಧ್ಯಾನ. ಸೈಲೆನ್ಸ್ ಆಗಿರೋದನ್ನ ಅಭ್ಯಾಸ ಮಾಡಿ, ಪ್ರಾಕ್ಟೀಸ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಇದು ಫಸ್ಟ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ.
ಬಾಟಮ್ ಆಫ್ ದ ಡೆಕ್, ದ ಸೈಲೆನ್ಸ್, ನಂಬರ್ 30. ನಿಮ್ಮ ನಿಮ್ಮ ಮನಸ್ಸಿನಲ್ಲಿರೋ ಕ್ವೆಶನ್ಸ್ಗೆ ಸೈಲೆನ್ಸ್ ಆಗಿತ್ತು, ನಿಮ್ಮ ಒಳಗಡೆನೆ ಉತ್ತರ ಇದೆ, ತಿಳ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ವಿಶಸ್ ಬರ್ತಾ ಇದೆ ಡಿವೈನ್ ಕಡೆಯಿಂದ. ನೀವು ಏನ್ ವಿಶ್ ಮಾಡ್ತೀರಾ ಅದು ತುಂಬಾ ಕೇರ್ಫುಲ್ ಆಗಿರ್ಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಅದು ಗ್ರಾಂಟೆಡ್ ಆಗುತ್ತೆ. ನಿಮ್ಮ ಒಂದು ವಿಶ್ ಅದು ಒಳ್ಳೆ ರೀತಿ ಇರ್ಬೇಕು, ಮತ್ತೆ ತುಂಬಾ ಕೇರ್ಫುಲ್ ಇಂದ ಇದ್ ಮಾಡಿ. ಯಾಕೆ ಅಂದ್ರೆ ಅದು ಗ್ರಾಂಟೆಡ್ ಆಗ್ತಾ ಇದೆ, ಅದನ್ನ ಭಗವಂತ ನಿಮ್ಗೆ ಕರುಣಿಸ್ತಾ ಇದ್ದಾರೆ. ನಿಮ್ಗೆ ಏನ್ ಪರ್ಫೆಕ್ಟ್ ಆಗಿ ಏನ್ ಬೇಕು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಅದನ್ನ ಕುರ್ತು ಭಗವಂತನ ಕೇಳಿದ್ರೆ ಖಂಡಿತ ಅದು ಗ್ರಾಂಟೆಡ್ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆರ್ಕೇಂಜಲ್ ಮೈಕಲ್ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸ್ಗೆ, ಸಹಾಯಕ್ಕೆ ಅವರು ಕಾಯ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ಒಂದು ನ್ಯಾಯಾಧೀಶರಿರ್ಬಹುದು, ಏನಾರು ಅದು ಟ್ರೂತ್ ಈ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ, ಎಲ್ಲಾರ್ಗುನು ಈ ಪ್ರಪಂಚಕ್ಕೆ ಒಳ್ಳೇದಾಗೋ ರೀತಿ ನಿಮ್ಮ ಒಂದು ಸತ್ಯ, ಟ್ರೂತ್ ಕಡೆ ಇರ್ಬೇಕು ನಿಮ್ಮ ಸಹಾಯ ಅನ್ನೋದು. ನಿಮ್ಮ ಫ್ಯೂಚರ್ ನೋಡಿ, ಇಲ್ಲಿ ಕಮಾನ್ ಹಾಕಿ, ಫ್ಲವರ್ ಇದೆಲ್ಲ ಹಾಕಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಡಿವೈನ್. ಏನಿತ್ತು ಆಬ್ಸ್ಟಿಕಲ್ಸ್ ಅದೆಲ್ಲ ತೆರೆದು ನಿಮ್ಗೆ ದಾರಿನ ಕ್ಲಿಯರ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಫ್ಲವರ್ ಇಂದ ವೆಲ್ಕಮ್ ಮಾಡ್ತಾ ಇದ್ದಾರೆ ನಿಮ್ಗೆ ಹೊಸ ನ್ಯೂ ಬಿಗಿನಿಂಗ್ ಇದೆ ಜೀವನದಲ್ಲಿ. ಯೂನಿಕಾರ್ನ್ ನಿಮ್ಗೆ ಒಂದು ಕರೆ ಕೊಡ್ತಾ ಇದ್ದಾರೆ. ಏನಂದ್ರೆ, ನಾನು ನಿಮ್ ಜೊತೆ ಇದ್ದೀನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ನಾನು ಹೇಳದ್ನಲ್ಲ, ಆನೆಸ್ಟಿ. ನೀವು ಎಷ್ಟು ಆನೆಸ್ಟ್ ಆಗಿದ್ದೀರೋ ಅದಕ್ಕೆ ಒಂದು ಪ್ರತಿಫಲ, ಒಂದು ರಿವಾರ್ಡ್ ಸಿಗುವಂತ ಸಂದರ್ಭ ಇದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಫ್ಲೈಟ್, ನಿಮ್ಮ ಇಮ್ಯಾಜಿನ್ ಏನಿದೆ ಅದನ್ನ ಫ್ಲೈ ಮಾಡೋದಿಕ್ಕೆ ಬಿಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ನೀವು ಈ ತರ ಮನೆ ಕಟ್ಬೇಕು ಅಂತ ಇದ್ದೀರಾ, ಏನು ಅದು ಡಿವೈನ್ ನಿಮ್ಗೆ ಕೊಡ್ತಿದ್ದಾರೆ. ಇನ್ನೊಂದೇನಂದ್ರೆ, ನಿಮ್ಮ ಇಮ್ಯಾಜಿನೇಷನ್ ಹೀಗಿರ್ಬೇಕು ಆಗಿರ್ಬೇಕನ್ನ ಅದಕ್ಕೆ ಜೀವ ತುಂಬಿಸಿ ಅದನ್ನ ಹಾರಾಡೋದಿಕ್ ಬಿಡಿ. ಸುಮ್ನೆ ಅದನ್ನ ಅನ್ಕೊಂಡೆ ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅದನ್ನ ಫ್ಲೈ ಆಗ್ಬೇಕು, ಆ ತರ ಫ್ಲೈ ಮಾಡೋಕೆ ಬಿಡಿ. ನಂಬರ್ 9 ನಿಮ್ಗೆ ಹೆಚ್ಚು ರೆಸೊನೇಟ್ ಇರ್ಬಹುದು, ನಿಮ್ಮ ಮಂತ್ ಇರಬಹುದು, ನಿಮ್ಮ ಡೇಟ್ ಆಫ್ ಬರ್ತ್ ಇರಬಹುದು. ಲಾಫ್ಟರ್, ನಿಮ್ಮ ಒಂದು ನಗುನ ಅಟ್ರಾಕ್ಟ್ ಮಾಡುತ್ತೆ ಯೂನಿಕಾರ್ನ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಫ್ರೀಡಮ್ ಬರ್ತಾ ಇದೆ, ಫ್ರೀ ಆಗ್ತಾ ಇದ್ದೀರಾ ನೀವು ಈ ಕತ್ತಲೆಯಿಂದ ನೋಡಿ ಬೆಳಕಿಗೆ ಹೋಗ್ತಾ ಇದ್ದೀರಾ ನೀವು. ಯೂನಿಕಾರ್ನ್ ಇಲ್ಲಿ ಕಾಯ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಫ್ರೀಡಮ್ ಸಿಗ್ತಾ ಇದ್ದಾರೆ. ನಿಮ್ ಜೀವನದಲ್ಲಿ ನೀವು ನಗ್ನಗ್ತಾ ಇರಿ. ನೋಡಿ, ಇಲ್ಲಿ ಡಾನ್ಸ್ ಮಾಡ್ಕೊಂಡು ನಿಮ್ಗೆ ಏನ್ ಖುಷಿ ಆಗುತ್ತೆ ಆ ಕೆಲಸ ಮಾಡಿ. ಅಂದ್ರೆ ಒಳ್ಳೆ ರೀತಿ ಇರ್ಬೇಕು. ಆಮೇಲೆ ಕೆಟ್ಟ ಕೆಲಸ ಮಾಡಿದ್ರು ನಮ್ಗೆ ಖುಷಿ ಸಿಗುತ್ತೆ ಅಂತ ಅಂದ್ರೆ ಅದು ದೈವಿಕ ವಾಣಿ ಅಲ್ಲ, ರಾಕ್ಷಸರ ವಾಣಿ ಅದು. ದೈವಿಕವಾಗಿರೋದಂದ್ರೆ ಒಳ್ಳೆ ಕೆಲಸ ಮಾಡಿ ನಿಮ್ಮ ಆತ್ಮನ ಖುಷಿಯಾಗಿ ಇಟ್ಕೊಳ್ಳಿ. ನೀವು ಉದ್ಧಾರದ ಕಡೆ ಹೋಗೋದಿಕ್ಕೆ ಅದು ನಿಮ್ಗೆ ಸಹಾಯ ಮಾಡುತ್ತೆ ಅನ್ನೋದು. ನಿಮ್ಮ ನಗುನ ಭಗವಂತ ನಿಮ್ಮ ನಗುವಿಂದ ಭಗವಂತ ಅಟ್ರಾಕ್ಟ್ ಆಗ್ತಾರೆ ಅನ್ನೋದು. ನಿಮ್ಮ ಒಂದು ಏನು ಒಂದು ಇಮ್ಯಾಜಿನೇಷನ್ ಇದೆ, ಕ್ರಿಯೇಟಿವಿಟಿ ಇದೆ, ಅದನ್ನ ಫ್ಲೈ ಮಾಡಕ್ ಬಿಡಿ. ಸುಮ್ನೆ ಅದನ್ನ ಒಂದು ಮನ್ಸಲ್ಲೇ ಇಟ್ಕೊಂಡು ಸುಮ್ನೆ ಹಂಗ್ ಮಾಡ್ಬೇಕಿತ್ತು ಹಾಗೆ ಹೀಗೆ ಕುತ್ಕೊಂಡಿದ್ರೆ ಅದಕ್ಕೆ ಜೀವ ಬರಲ್ಲ. ಅದಕ್ಕೆ ಜೀವ ಕೊಡಿ ಅನ್ನೋದು. ನಿಮ್ಮ ಆನೆಸ್ಟಿಗೆ ಒಂದು ರಿವಾರ್ಡ್ ಸಿಗುವಂತ ಒಂದು ಸಂದರ್ಭ. ಭಗವಂತ ನಿಮ್ಮ ಒಳ್ಳೆತನನ ಗುರ್ತಿಸ್ತಾರೆ, ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಫೆದರ್ ಸಿಗ್ತಾ ಇರ್ಬೋದು. ಏನ್ ಹೇಳ್ತಾ ಇದಾರೆ ಭಗವಂತ, ನಾನು ನಿಮ್ ಜೊತೆನೆ ಇದ್ದೀನಿ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದಾರೆ ನಿಮ್ಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಏನು ಇಷ್ಟು ದಿನ ಇಲ್ಲಿ ಕಾರ್ಮೋಡ ಇತ್ತು ಅದೆಲ್ಲ ಕಳೆದು ನೀವು ಮುಂದೆ ಬರ್ತಾ ಇದ್ದೀರಾ. ಮುಂದೆ ನಿಮ್ಗೆ ಡಿವೈನ್ ಈ ತರ ಕಮಾನ್ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಆ ಕಡೆ ಈ ಕಡೆನೂ ನೋಡಿ ಹೂವಿಟ್ಟು ದಾರಿನ ಕ್ಲಿಯರ್ ಮಾಡಿ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಏನು ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಆಬ್ಸ್ಟಿಕಲ್ಸ್ ಇತ್ತು, ಯಾವುದೇ ಒಂದು ಕೆಲಸ ಮಾಡಿದ್ರು ಅದು ಅಡೆತಡೆ ಆಗ್ತಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಇನ್ ಮುಂದೆ ನೀವು ನಿಮ್ಮ
ಜೀವನದಲ್ಲಿ ಅದೆಲ್ಲ ಕ್ಲಿಯರ್ ಆಗಿ ನಿಮ್ಮ ಪಾತ್, ನೀವು ನಡೆಯೋ ಜಾಗ ಸಲೀಸಾಗಿರುತ್ತೆ ಅನ್ನೋದನ್ನ ಡಿವೈನ್ ತಿಳಿಸ್ತಾ ಇದ್ದಾರೆ. ಆರ್ಕೇಂಜಲ್ ಮೈಕಲ್ ಅವ್ರು ನಿಮ್ಗೆ ಒಂದು ಸಾರ್ಟ್ ಕೊಡ್ತಿದ್ದಾರೆ, ನಿಮ್ಮ ಹೆಲ್ಪ್ಗೆ ಅವ್ರಿದ್ದಾರೆ. ಅದನ್ನ ನೀವು ಈ ವರ್ಡ್ಗೆ ಏನು ಉಪಯೋಗ ಆಗುತ್ತೆ, ನಿಮ್ ಕೈಲಿಂದ ಈ ಪ್ರಪಂಚಕ್ಕೆ ಏನು ಉಪಯೋಗ ಆಗುತ್ತೆ ಅದು ಟ್ರೂತ್ಫುಲ್ ಆಗಿ ಅದು ಸತ್ಯದ ಕಡೆ ಇರ್ಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ವಿಶಸ್, ನೀವ್ ಏನಾದ್ರೂ ವಿಶ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ವಿಶ್ ಮಾಡಿ, ಯಾಕಂದ್ರೆ ಅದು ಗ್ರಾಂಟೆಡ್ ಆಗ್ತಾ ಇದೆ. ಭಗವಂತ ನಿಮ್ಗೆ ಅದನ್ನ ಕರುಣಿಸ್ತಾ ಇದ್ದಾರೆ. ನಿಮ್ಗೆ ಏನ್ ಹೆಚ್ಚು ಅವಶ್ಯಕತೆ ಇದೆ ನಿಮ್ ಜೀವನದಲ್ಲಿ ಅದನ್ನ ನೀವು ಕೇಳ್ಕೊಳ್ಳಿ, ಅದನ್ನ ಭಗವಂತ ನಿಮ್ಗೆ ಕೊಟ್ಟೆ ಕೊಡ್ತಾರೆ. ಅದರಿಂದಾನೇ ಅವ್ರು ಹೇಳ್ತಾರೆ ಕೇರ್ಫುಲ್ ಆಗಿ ಮಾಡಿ, ನಿಮ್ಗೆ ಯಾವ್ದು ಅತ್ಯವಶ್ಯಕವಾಗಿದೆ ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಈಡೇರಿಸ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸೈಲೆನ್ಸ್ ಅಲ್ಲಿ ಉತ್ತರ ಇದೆ ನಿಮ್ ಕ್ವೆಶ್ಚನ್ಸ್ಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೆಚ್ಚು ಧ್ಯಾನದಲ್ಲಿ ಮುಳುಗ್ಬೇಕು, ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಬ್ಲೆಸ್ಸಿಂಗ್ಸ್ ಕೌಂಟ್ ಮಾಡಿ, ಅದು ಮಲ್ಟಿಪ್ಲೈ ಆಗುತ್ತೆ. ನಿಮ್ಮ ಬ್ಲೆಸ್ಸಿಂಗ್ಸ್ ನ ನೀವು ಕೌಂಟ್ ಮಾಡಿ, ಅದು ಮಲ್ಟಿಪ್ಲೈ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡಿದ್ರು ಒಳ್ಳೇದಾಗಿರ್ಬೇಕು, ಒಳ್ಳೆ ರೀತಿ ನೀವು ಮಾಡ್ತಾ ಬರ್ತಾ ಇದ್ರೆ ಅದು ಮಲ್ಟಿಪ್ಲೈ ಆಗುತ್ತೆ. ತಕ್ಷಣನೇ ಯಾವುದು ಆಗಲ್ಲ. ಹೆಚ್ಚು ಟ್ರೂತ್ಫುಲ್ ಆಗಿರ್ಬೇಕು ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇರೋದು. ಲಿಸನಿಂಗ್ ಅಂದ್ರೆ ನಿಮ್ಮ ನೀವು ಆಲಿಸಿ, ಅದಕ್ಕೆ ಕೇಳಿಸ್ಕೊಳ್ಳಿ. ನೀವು ಆನ್ಸರ್ ರಿವೀಲ್ ಆಗುತ್ತೆ. ಇಲ್ಲಿ ಕೊಟ್ಟಿದಾರಲ್ಲ ಸೈಲೆನ್ಸ್ ಆಗಿರಿ ಅಂದ್ಬಿಟ್ಟು, ಆ ಒಂದು ನೋಡಿ, ಇಲ್ಲೂ ನೀರಿದೆ ಅಲ್ಲೂ ನೀರಿದೆ. ನೀವು ಸೈಲೆನ್ಸ್ ನ ನೀವು ಆಲಿಸ್ತಾ ಇದ್ರೆ ಅಲ್ಲಿ ಆನ್ಸರ್ ರಿವೀಲ್ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನೋಡಿ ಇಲ್ಲಿ. ನಿಮ್ಗೆ ಏನೋ ಒಂದು ಕ್ವೆಶನ್ಸ್ಗೆ ಉತ್ತರ ಬೇಕು ಅಂತ ಅನ್ಕೊಳ್ತಾ ಇದ್ರೆ ಅದಕ್ಕೆ ನಿಮ್ಗೆ ಉತ್ತರ ಸಿಗತ್ತೆ. ಕೇಳಿಸ್ಕೊಳ್ಳಿ. ಸರ್ವಿಸ್, ಯಾವ್ದಾದ್ರು ಪ್ರೊಫೆಷನಲ್, ಇಲ್ಲಿ ಡಾಕ್ಟರ್ ಇದ್ದಾರೆ, ಅಥವಾ ನೀವು ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ಬೋದು, ಅಥವಾ ಹೀಲರ್ಸ್ ಇರ್ಬಹುದು. ಯಾರಾದ್ರೂ ಇವಾಗ ಯಾರಾದ್ರೂ ಒಂದು ಕಷ್ಟದಲ್ಲಿದ್ದವ್ರಿಗೆ ಏನಾದ್ರೂ ಒಂದು ಹೆಲ್ಪ್ ಮಾಡಿದಾಗ ನಿಮ್ಮ ಹೃದಯ ಓಪನ್ ಆಗುತ್ತೆ. ನಿಮ್ಮ ಹೃದಯದ ಕೀ ಯಾವಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದರಿಂದ ನಿಮ್ಗೆ ಸಂತೋಷ ಸಿಗುತ್ತೆ. ಆತರ ಸರ್ವಿಸ್ ಮಾಡಿ ಒಳ್ಳೆ ರೀತಿ. ಡಾಕ್ಟರ್ ಆಗಿದ್ರೆ ಒಂದು ಪ್ರಾಂಪ್ಟ್ ಆಗಿ ಆ ಪೇಷಂಟ್ಗೆ ಏನ್ ಬೇಕೋ ಅದನ್ನ ಮಾಡ್ಬೇಕು. ಯಾವುದೇ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ರಾಜಕಾರಣಿಗಳಾಗಿರ್ಬೋದು, ಅಥವಾ ಪೊಲೀಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಉದ್ಯೋಗದಲ್ಲಿ ಅಥವಾ ನಿಮ್ಮ ಪರಿಸರದಲ್ಲಿ ನೀವು ಒಬ್ರಿಗೆ ಸಹಾಯ ಮಾಡಕ್ಕಾಗುತ್ತೆ ಅದನ್ನ ಮಾಡಿ. ಅದರಿಂದ ನಿಮ್ಮ ಹೃದಯದ ಕೀ ಓಪನ್ ಆಗುತ್ತೆ, ನಿಮ್ಗೆ ಸ್ಯಾಟಿಸ್ಫೈ ಆಗುತ್ತೆ, ಒಂದು ತೃಪ್ತಿ ಸಿಗುತ್ತೆ. ಅದನ್ನ ಭಗವಂತ ನೋಡ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಟ್ರೂತ್ಫುಲ್ ಆಗಿರ್ಬೇಕು, ಪ್ರಾಂಪ್ಟ್ ಆಗಿರ್ಬೇಕು, ನ್ಯಾಯಯುತವಾಗಿ ನಿಮ್ಮ ಸೇವೆನ ನೀವು ಮಾಡ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಓಪನಿಂಗ್ಸ್, ನ್ಯೂ ಡೋರ್ ಓಪನಿಂಗ್ ಫಾರ್ ಯು. ನೋಡಿ, ಇಲ್ಲಿ ಕೀ ಇದೆ, ಮತ್ತೆ ಡೋರ್ ಓಪನ್ ಇದೆ, ಹೊರಗಡೆ ನಿಮ್ಗೆ ದಾರಿ ಇದೆ. ಯೂನಿಕಾರ್ನ್ ನಿಮ್ಗೆ ಕಾಯ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಒಂದು ಹೊಸ ನ್ಯೂ ಡೋರ್ ಓಪನ್ ಆಗ್ತಾ ಇದೆ. ಯಾವ್ದು ಬ್ಲಾಕ್ ಆಗಿತ್ತು ನೋಡಿ, ಇಲ್ಲಿ ಹೇಳದ್ನಲ್ಲ, ಆ ಬ್ಲಾಕೇಜಸ್ ಇಂದ ನೀವು ಓಪನ್ ಆಗ್ತಾ ಇದೆ, ರಿಮೂವ್ ಮಾಡಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಡಿವೈನ್. ಒಂದು ಹೊಸ ನ್ಯೂ ಡೋರ್ ಓಪನ್ ಆಗ್ತಾ ಇದೆ ನಿಮ್ಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಡಿವೈನ್ ಸೈಟ್, ಸಿ ದ ಡಿವೈನ್ ಇನ್ ಎವ್ರಿ ಒನ್. ದೇವ್ರನ್ನ ನೀವು ಎಲ್ಲಾ ಕಡೆ ನೋಡಿ. ನನ್ಗೆ ಇದನ್ನ ನೋಡಿದ ತಕ್ಷಣ ಏನು ಶ್ರೀಕೃಷ್ಣ ಜ್ಞಾಪಕ ಆಗ್ತಾ ಇದ್ದಾರೆ. ಆ ಜೈಲಲ್ಲಿ ಕೂಡ ಭಗವಂತ ಹುಟ್ಟಿದಾನಲ್ವಾ, ಎಲ್ಲಾ ಕಡೆನೂ ಭಗವಂತ ಇರ್ತಾರೆ. ಭಗವಂತನ ನೀವು ಎಲ್ಲಾ ಕಡೆ ಕಾಣಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲೊಬ್ರು ಪೊಲೀಸ್ ಡ್ರೆಸ್ ಹಾಕೊಂಡ್ ಕೂತಿದ್ದಾರೆ. ಭಗವಂತ ಎಲ್ಲಾ ಕಡೆನೂ ಇರ್ತಾರೆ. ಅದಕ್ಕೆ ನೋಡಿ, ಇಲ್ಲಿ ಪೊಲೀಸ್ ಮತ್ತೆ ಕಳ್ಳ ಇರ್ಬೋದು, ಅಥವಾ ಒಳ್ಳೆಯವರೇ ಕಳ್ಳರ ತರ ಹೇಳ್ಕೊಂಡ್ ಬಂದಿರ್ಬೋದು.
ಎಲ್ಲಾ ಕಡೆ ಭಗವಂತ ಇರ್ತಾರೆ. ನೀವು ಮಾಡೋ ಕೆಲಸ ಪರಿಶುದ್ಧವಾಗಿರ್ಲಿ. ಅದು ಭಗವಂತನ ದೃಷ್ಟಿಕೋನದಿಂದಾನೇ ನೋಡಿ ನಿಮ್ಮ ಕೆಲ್ಸನ, ನೀವು ಮಾಡೋ ಒಂದು ಪ್ರತಿ ಸರ್ವಿಸ್ನು ಭಗವಂತನ ದೃಷ್ಟಿಕೋನದಲ್ಲೇ ನೀವು ನೋಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರೆಲ್ಲ ಈ ಸೆಕೆಂಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಟ್ಯಾರೋ ಕಾರ್ಡ್ ಮೂಲಕ. ಮೂವಿಂಗ್. ಏನು ನಿಮ್ಮಲ್ಲಿ ಇಷ್ಟು ದಿನ ಸ್ಟ್ರಕ್ ಆಗಿತ್ತು, ಅದು ಮೂಮೆಂಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ. ಪ್ರಿಪೇರ್ ಆಗಿರಿ, ದೈಹಿಕವಾಗಿ ಮತ್ತೆ ಸ್ಪಿರಿಚುವಲ್ ಆಗಿ, ಫಿಸಿಕಲ್ ಆಗಿ ಅಥವಾ ಸ್ಪಿರಿಚುವಲ್ ಆಗಿ ನೀವು ಪ್ರಿಪೇರ್ ಆಗಿರಿ. ಚೇಂಜಸ್ ಹ್ಯಾಪನಿಂಗ್. ಸೊ ಬಿ ಪ್ರಿಪೇರ್ to move physical or spiritual. Number 20. ಇದು ಸೆಕೆಂಡ್ ಫೈಲ್ ಅಲ್ಲೂ ಬಂದಿತ್ತು ಅನ್ಸುತ್ತೆ, ಫಸ್ಟ್ ಫೈಲ್ ಅಲ್ಲ ಸೆಕೆಂಡ್ ಫೈಲ್ ಅಲ್ಲ. ಇದು ಬ್ಲೆಸ್ಸಿಂಗ್ಸ್ ನಂಬರ್ 3. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂಡ್ ದ ಗುಡ್ ಇನ್ ಯುವರ್ ಲೈಫ್ ವಿಲ್ ಮಲ್ಟಿಪ್ಲೈ. ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ಲೈಫಲ್ಲಿ ಅದು ಮಲ್ಟಿಪ್ಲೈ ಆಗುತ್ತೆ ಅನ್ನೋದನ್ನ, ನಿಮ್ಮ ಬ್ಲೆಸ್ಸಿಂಗ್ಸ್ ನೀವೇನ್ ಸಂಪಾದನೆ ಮಾಡಿದಿರಿ ಅದು ಇವಾಗ ನಿಮ್ಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೆಲ್ಪ್, ನಿಮ್ಗಾಗಿ ಹೆಲ್ಪ್ ಮಾಡೋದಿಕ್ಕೆ ದ ಹೆಲ್ಪ್ ಯು ನೀಡ್ ಈಸ್ ಆನ್ ಇಟ್ಸ್ ವೇ. ಅದು ಬರ್ತಾ ಇದೆ ದಾರಿಲಿ. ಸೊ ಕೀಪ್ ವಾಚಿಂಗ್ ಫಾರ್ ಇಟ್. ಕಾಯ್ತಾ ಇರಿ ಅನ್ನೋದು. ನೀವೇನಾದ್ರೂ ಭಗವಂತನಲ್ಲಿ ನನ್ಗೆ ಈ ತರ ಹೆಲ್ಪ್ ಬೇಕು ಅಂತ ಕೇಳ್ತಾ ಇದ್ರೆ ಅದು ಬರ್ತಾ ಇದೆ, ಆಗ್ಲೇ ನಿಮ್ ದಾರಿಲಿದೆ ಅದು. ಕಾಯ್ತಾ ಇರಿ ಅನ್ನೋದು ತಿಳಿಸ್ತಾ ಇದ್ದಾರೆ. 3 ಫೈಲಲ್ಲಿ ಇದು ಸೈಲೆನ್ಸ್ ಬಂದಿತ್ತು. ದ ಸೈಲೆನ್ಸ್ 3 ಫೈಲ್ ಕೆಲವರು ನೋಡಿ ಅಂತ ಇರ್ಬಹುದು, ಅಥವಾ ಒಬ್ರೆ ನೋಡ್ತಾನೂ ಇರ್ಬಹುದು ಯಾರಾದ್ರೂ 3 ಫೈಲ್ನು. ಅಥವಾ ನೋಡದೆ ಇರೋ 3 ಫೈಲ್ನು ನೋಡಿ, 3 ಫೈಲಲ್ಲೂ ನಿಮ್ಗೆ ನಿಮ್ಮ ಒಂದು ಕ್ವೆಶನ್ಸ್ಗೆ ಆನ್ಸರ್ ಸಿಗುತ್ತೆ ಅಂತ ಇರ್ಬಹುದು. ನೀವು ಸೈಲೆನ್ಸ್ ಆಗಿದ್ರೆ ನಿಮ್ಮ ಕ್ವೆಶನ್ಸ್ಗೆ ಉತ್ತರ ಸಿಗುತ್ತೆ. ನಿಮ್ಮ ಸೈಲೆನ್ಸೇ ನಿಮ್ಗೆ ಆನ್ಸರ್ ಮಾಡುತ್ತೆ ಅನ್ನೋದು. ಹೆಚ್ಚು ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಂಡು ನಿಮ್ಮ ಒಳಮನ್ಸು ಏನ್ ಹೇಳುತ್ತೆ ಅದನ್ನ ಕೇಳಿ ಸೈಲೆಂಟ್ ಆಗಿ, ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಗುತ್ತೆ ಅನ್ನೋದು. ಇದು ಫಸ್ಟ್ ಫೈಲ್, ಸೆಕೆಂಡ್ ಫೈಲ್ ಅಲ್ಲೋ ಫಸ್ಟ್ ಫೈಲ್ ಅಲ್ಲೋ ಇದು ಬಂದಿತ್ತು. ಕ್ರಿಶ್ಚಿಯನ್ಸ್ ಇರ್ಬೋದು ನೋಡ್ತಾ ಇರೋದು. ನಿಮ್ಗೆ ಸ್ವರ್ಗದ ಬಾಗ್ಲು ಓಪನ್ ಆಗ್ತಾ ಇದೆ. ಸ್ವರ್ಗ ಅಂದ್ರೆ ನಾವು ಸತ್ ಮೇಲೆ ಸಿಗೋ ಸ್ವರ್ಗ ಅಂತ ಅಲ್ಲ, ಇಲ್ಲಿ ಏನು ಇಷ್ಟು ದಿನ ನಿಮ್ಗೆ ಬ್ಲಾಕೇಜ್ ನೋಡಿ, ಇಲ್ಲಿ ಮೂವಿಂಗ್ ಹೊಸ ಚೇಂಜಸ್ ಬರ್ತಾ ಇದೆ. ಆ ಭಗವಂತನ ಅರಿವು ಇರ್ಬಹುದು, ಆ ಭಗವಂತನ ಜ್ಞಾನ ಇರ್ಬಹುದು, ಅಥವಾ ಈ ಸ್ವರ್ಗದಲ್ಲಿ ನಿಮ್ಗೆ ಯಾವೆಲ್ಲ ಒಂದು ಈ 3D ವರ್ಲ್ಡ್ ಅಲ್ಲಿ ಈ ಒಂದು ಏನು ಭೌತಿಕವಾದ ಜಗತ್ತಿನಲ್ಲಿ ನಿಮಗೆ ಏನ್ ಬೇಕು ಸೌಲಭ್ಯಗಳು, ಹಣ ಇರ್ಬಹುದು, ಹಣಕಾಸು, ಒಂದು ಪೊಸಿಷನ್ನು, ಒಂದು ಒಳ್ಳೆ ಬಟ್ಟೆ, ಊಟ, ಈ ತರ ಏನಿರ್ಬೋದು ಅದೆಲ್ಲಾನು ನಿಮ್ಗೆ ದೊರೆಯುತ್ತೆ ಅನ್ನೋದು. ಆ ಕೀ, ನೀವು ಕೀ ಕೇಳಿದಿರಲ್ಲ, ಅದು ಓಪನ್ ಆಗ್ತಾ ಇದೆ. ನಿಮ್ಮ ಜ್ಞಾನದ ಕೀ ಓಪನ್ ಆಗ್ತಾ ಇದೆ ನೋಡಿ ಇಲ್ಲಿ. ಆರ್ಕೇಂಜಲ್ ಗ್ರಾಬಿಯಲ್ ಕಾಲ್ ಇನ್ ದ ಪ್ಯೂರ್ ವೈಟ್ ಲೈಟ್. ನೀವು ಆ ಪ್ಯೂರ್ ವೈಟ್ ಲೈಟ್ ನ ಕೇಳಿ ಭಗವಂತ ನಿಮ್ಗೆ ಅದನ್ನ ಕರುಣಿಸ್ತಾರೆ ಅನ್ನೋದು. ಯಾರೋ ಇತ್ತೀಚೆಗೆ
ನೀವು ಯಾರಾದ್ರೂ ಒಂದು ದೈವಿಕವಾಗಿ ಒಂದು ಯೋಗ ಧ್ಯಾನ ಈ ತರದಲ್ಲಿ ಮುಳುಗಿರ್ಬೋದು, ನಿಮ್ಗೆ ಭಗವಂತ ಆ ವೈಟ್ ಲೈಟ್ ನ ಕರುಣಿಸ್ತಾರೆ ಅನ್ನೋದು. ವಿಸ್ಡಮ್, ಆಕ್ಟ್ ವಿತ್ ವಿಸ್ಡಮ್ ಅಂಡ್ ಪೀಪಲ್ ವಿಲ್ ರೆಸ್ಪೆಕ್ಟ್ ಯು. ಆ ಒಂದು ಬುದ್ಧಿವಂತಿಕೆಯಿಂದ ನೀವು ವರ್ತಿಸಿಯಾಗ ನಿಮ್ಗೆ ಜನ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ತಿಳಿಸ್ತಾ ಇದ್ದಾರೆ. ಇಲ್ಲಿ ಏನು ನನಗ್ ಬರ್ತಾ ಇದೆ ಅಂದ್ರೆ, ಈ ಕಾಡ್ ಜನ ತಗೊಂಡೋಗಿ ಒಂದು ಬಲಿ ಕೊಡ್ತಾರಲ್ವಾ, ಆಗ ಒಂದು ಬುದ್ಧಿವಂತಿಕೆಯಿಂದ ನೀವು ವರ್ತಿಸಿದ್ರೆ ನೀವು ಸೇವ್ ಆಗ್ತೀರಾ, ಭಗವಂತ ನಿಮ್ಮನ್ನ ಕಾಯ್ತಾರೆ. ಆ ಒಂದು ಮೆಸೇಜ್ ಸಿಗ್ತಾ ಇದೆ. ಎಂತದೇ ಕಷ್ಟಕರವಾದ ಒಂದು ಪರಿಸ್ಥಿತಿಲೂ ಆ ಬುದ್ಧಿವಂತಿಕೆನ ನೀವು ಯೂಸ್ ಮಾಡಿದ್ರೆ, ನೋಡಿ ಇಲ್ಲಿ ಕಾಲ್ ಇನ್ ಪ್ಯೂರ್ ವೈಟ್ ಲೈಟ್, ಭಗವಂತ ಜ್ಞಾನ ಕೊಡಿ ಅಂತ ಕೇಳಿದಾಗ ನಿಮ್ಮನ್ನ ಆ ಕಷ್ಟದಿಂದ ಸೇವ್ ಮಾಡ್ತಾರೆ ಅನ್ನೋದು ಅರ್ಥ ಆಯ್ತಾ. ನಿಮ್ಗೆ ಕೆಲವ್ರಿಗೆ ಇದ್ರಲ್ಲಿ ಆನ್ಸರ್ ಗೊತ್ತಿರ್ಬೋದು, ನೀವು ಏನ್ಕಾರು ಕ್ವೆಶ್ಚನ್ಗೆ ಆನ್ಸರ್ ಏನಾದ್ರು ಇದ್ರೆ. ಎಂತ ಕಷ್ಟದ ಪರಿಸ್ಥಿತಿಲೂ ಭಗವಂತ ಕಾಪಾಡಿ ನನ್ನನ್ನ ರಕ್ಷಣೆ ಮಾಡಿ ಈ ಕಷ್ಟದಿಂದ ರಕ್ಷಿಸಿ ನನ್ನನ್ನ ಅಂತ ಕೇಳ್ಕೊಂಡಾಗ ಡಿವೈನ್ ನಿಮ್ಗೆ ಆ ರಕ್ಷಣೆ ನಿಮಗ್ ಕೊಡ್ತಾರೆ. ಆ ಜ್ಞಾನ ನಿಮ್ಮಲ್ಲಿ ಬರ್ಬೇಕು. ಕಷ್ಟ ಬಂದಾಗ ಭಗವಂತನ ನೆನೆಯೋದಿಕ್ ಕೂಡ ಒಂದು ಜ್ಞಾನ ಸಿಗ್ಬೇಕು ನಿಮ್ಗೆ. ಆ ತರ ನೀವು ಪ್ರಿಪೇರ್ ಆಗಿರ್ಬೇಕು. ಆ ತರ ಪ್ರಿಪೇರ್ ಆಗಿರ್ಬೇಕು. ಯಾವ ತರ ಅಂದ್ರೆ, ದಿನ ದೇವ್ರ ನಾಮ ಚಾಂಟಿಂಗ್ ಮಾಡೋದ್ರಿರ್ಬಹುದು, ಭಗವಂತನ ಹೆಸರು ಹೇಳ್ತಾ ಇರೋದ್ರಿಂದ ಇರ್ಬಹುದು, ಅದು ನಿಮ್ಗೆ ಸಿದ್ಧಿ ಆಗುತ್ತೆ. ಭಗವಂತ ಅಂದ ತಕ್ಷಣ ನಿಮ್ಗೆ ಆ ಕಷ್ಟದಿಂದ ಪರಿಹಾರ ಮಾಡಿ ನಿಮ್ಮನ್ನ ಸುರಕ್ಷಿತವಾದ ಪ್ಲೇಸ್ಗೆ ತಗೋಬರ್ತಾರೆ ಅನ್ನೋದು. ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಇವತ್ತು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. 24 ಪ್ರಮೋಟಿಂಗ್. ಡಿವೈನ್ ಸೈಟ್ 7 ಸ್ಪಿರಿಚುವಲ್ ಆಗಿ ಇರ್ಬೇಕು. ಭಗವಂತನ ದೃಷ್ಟಿ ಎಲ್ಲಾ ಕಡೆನೂ ಇರುತ್ತೆ. ಆದ್ರಿಂದ ನೀವು ಏನು ಕೆಲ್ಸ ನೋಡಿ, ಇಲ್ಲಿ ಸೆಕೆಂಡ್ ಫೈಲಲ್ಲೂ ಇದೇ ಬಂದಿತ್ತು. ಎಲ್ಲರಲ್ಲೂ ಒಂದು ಭಗವಂತನ ನೋಡಿ, ಇವ್ರು ಹಿಂಗ್ ಬಂದಿದ್ದಾರೆ ಅಂದ್ರೆ ಇವ್ರು ಕೆಟ್ಟವ್ರು ಅಂತ ಅಲ್ಲ, ಒಳ್ಳೆಯವರು ಆಗಿರ್ಬೋದು. ಅದನ್ನ ಒಂದು ಪ್ರಾಂಪ್ಟ್ ಆಗಿ ಪರಿಶೀಲನೆ ಮಾಡಿ ಒಂದು ದೈವಿಕವಾಗಿ ನಿಮ್ಮ ಒಂದು ವೃತ್ತಿನ ಮಾಡಿ. ಪೊಲೀಸ್ ಡ್ರೆಸ್ ಹಾಕೊಂಡಿದ್ದಾರೆ, ಇದು ಜೈಲ್ ತರ ಇದೆ. ಎಲ್ಲೆಲ್ಲೂ ಭಗವಂತ ಇದ್ದಾರೆ. ಆದ್ರಿಂದ ನಿಮ್ಮ ಕೆಲ್ಸನ ನೀವು ಒಂದು ಭಗವಂತನ್ಗೆ ಅರ್ಪಣೆ ಮಾಡಿ, ಭಗವಂತ ಅಂತ ನೋಡಿ ಪ್ರತಿಯೊಂದನ್ನು ಅಂತ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ಒಳ್ಳೇದಿದೆ, ನಿಮ್ಮಲ್ಲಿ ನಿಮ್ಮ ಫ್ಯಾಮಿಲಿಲಿ ಏನ್ ಒಳ್ಳೇದಿದೆ, ನಿಮ್ಮಲ್ಲಿ ಏನ್ ಒಳ್ಳೇದಿದೆ, ಪ್ರತಿಯೊಂದು ಒಳ್ಳೇದನ್ನ ನೀವು ಹುಡುಕಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಳ್ಳೇದನ್ನ ಹುಡುಕಿ, ಭಗವಂತ ನಿಮ್ ಬೆನ್ನಿಂದ ಇದ್ದಾರೆ. ನಿಮ್ಗೆ ಏನ್ ಕಷ್ಟ ಇದೆ ಅದು ಪರಿಹಾರ ಆಗುತ್ತೆ. ನೋಡಿ ಇಲ್ಲಿ ಈ ನೆಗೆಟಿವಿಟಿಯಿಂದ ಇಲ್ಲಿ ಹೊರಗಡೆ ದಾರಿ ಇದೆ. ಇಲ್ಲಿ ದೇವ್ರು ಕಾಯ್ತಾ ಇದ್ದಾರೆ ನಿಮ್ಮನ್ನ ರಕ್ಷಿಸೋದಿಕ್ಕೆ. ನೀವು ಕರೀಲಿ ಅನ್ನೋ ಒಂದು ಆ ಕರೆಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ಕರೆದ ತಕ್ಷಣ ಅವ್ರು ಬಂದು ನಿಮಗೆ ಸಹಾಯ ಮಾಡ್ತಾರೆ. ಭಗವಂತನ ಸ್ಮರಣೆ ಇರ್ಲಿ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ಕರೀಲಿ ಅಂತ ಕಾಯ್ತಾ ಕೂತಿದ್ದಾರೆ. ನೀವು ಕರೆದ್ರೆ ಭಗವಂತ ಬಂದೇ ಬರ್ತಾರ, ಹಂಗಂತ ಬಂದ್ಬಿಡ್ತಾರ ಆತರ ಅಲ್ಲ. ಅದನ್ನ ಒಂದು ನೀವು ಸಿದ್ಧಿಸ್ಕೊಳ್ಬೇಕಾದ್ರೆ ಇವಾಗ ಏನ್ ಇದು ಬರ್ತಾ ಇದೆ ಅಂದ್ರೆ, ಕೆಲವರು ಭಗವಂತ ಕರೆದ ತಕ್ಷಣ ಬಂದ್ಬಿಡ್ತಾರಾ, ಹಂಗಾರೆ ಕರಿತೀನಿ ಇವಾಗ ಬಂದ್ಬಿಡ್ತಾರಾ ಅಂದ್ರೆ ನಿಮ್ಮ ವೈಬ್ರೇಷನ್ ಅವ್ರಿಗೆ ಮುಟ್ಬೇಕು. ಆ ಒಂದು ಶಕ್ತಿ ಪಾಸ್ ಆದ್ರೆ ಮಾತ್ರ ಭಗವಂತ ಸಿಗ್ತಾರೆ. ಹೆಂಗೆ ಟಿವಿ ರಿಮೋಟ್ ಚಾನಲ್ಸ್ಗೆ ಒಂದೊಂದ್ ಚಾನಲ್ಗೆ ಒಂದೊಂದ್ ನಂಬರ್ ಇರುತ್ತೋ, ಆ ತರ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಭಗವಂತ ಖಂಡಿತ ಸಿಗ್ತಾರೆ. ಇಲ್ಲ ಅಂದ್ರೆ ನೀವು ಯಾವ್ದೋ ನಂಬರ್ ಹೊತ್ಬಿಟ್ಟು ಯಾರನ್ನೋ ಕರೆದ್ರೆ ಬರಲ್ಲ. ನೀವು ಆ ವೇವ್ ಲೆಂತ್ಗೆ ನೀವು ಹೋಗ್ಬೇಕು. ಹೆಂಗೆ ಧ್ಯಾನ ಸೈಲೆನ್ಸ್ ಆಗಿರ್ಬೇಕು, ಧ್ಯಾನ ಮಾಡ್ಬೇಕು. ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಾಗ ಆ ವೈಬ್ರೇಷನ್, ಆ ಒಂದು ಏನ್ ಹೇಳ್ತಾರೆ, ಆ ಭಗವಂತನ್ಗೂ ನಮಗೂ ಒಂದು ಕನೆಕ್ಷನ್ ಸಿಗುತ್ತೆ. ಆವಾಗ ನೀವ್ ಏನ್ ಹೇಳ್ತೀರಾ ಅದ್ ಖಂಡಿತ ಆಗುತ್ತೆ.
ಏನ್ ಕೇಳ್ತೀರಾ ಅದೆಲ್ಲ ಭಗವಂತ ಕೊಟ್ಟೆ ಕೊಡ್ತಾರೆ ಅನ್ನೋದನ್ನ ಈ ಮೂಲಕ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಆ ಕೀ ಓಪನ್ ಆಗುತ್ತೆ. ಹೆಚ್ಚು ಹೆಚ್ಚು ಧ್ಯಾನದಲ್ಲಿ ಮೊಳಗಿ ನೀವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ನೋಡಿ, ಇಲ್ಲಿ ಅವ್ರು ಫಸ್ಟ್ ನಿಮಗ್ ಕೊಟ್ಟಿರೋದೇ ಇದು ಏನಂತ ಹೇಳಿದ್ರೆ ಆ ಚೇಂಜಸ್ ಬರ್ತಾ ಇದೆ, ಪ್ರಿಪೇರ್ ಆಗಿರಿ. ಅದಕ್ಕಾಗಿ ನೀವು ಪ್ರಿಪೇರ್ ಆಗಿರಿ. ಆ ನೀವು ಫಿಸಿಕಲ್ ಆಗಿ ಮತ್ತೆ ಅಥವಾ ಇದು ಸ್ಪಿರಿಚುವಲ್ ಆಗಿ ನೀವು ಸಿದ್ಧರಾಗಿರ್ಬೇಕು. ಅವಾಗ ನಿಮ್ಗೆ ಆ ಒಂದು ಚೇಂಜಸ್ ಮೂವಿಂಗ್ ಆ ಒಂದು ಇದು ಗೊತ್ತಾಗುತ್ತೆ. ನೋಡಿ, ಅಲ್ಲಿ ನೀವು ಹೋಗೋ ದಾರಿಲೇ ಅಲ್ಲಿ ಡಿವೈನ್ ಇದ್ದಾರೆ. ನೀವು ಕನೆಕ್ಟ್ ಆಗ್ಬೇಕು, ಇಲ್ಲಿ ಭಗವಂತ ಇದ್ದಾರೆ ಅಂತ. ಅವ್ರ ಎಲ್ಲೆಲ್ಲೂ ಇದ್ದೇ ಇರ್ತಾರೆ. ನೀವು ಕನೆಕ್ಟ್ ಆಗಿಲ್ಲ ಅಂದ್ರೆ ಅವ್ರು ನಿಮಗ್ ಕನೆಕ್ಟ್ ಆಗಲ್ಲ. ಆ ಕನೆಕ್ಟ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ ದೇವ್ರ ಅಂಶ ಅಂತಾರಲ್ವಾ, ಆ ಒಂದು ಕಿಡಿನಾರು ನಾವು ತಗೊಳ್ಬೇಕು. ಆ ಕಿಡಿ ತಗೊಂಡ್ರೆ ಅಟ್ಲೀಸ್ಟ್ ದೇವ್ರಿಗೆ ಒಂದೆಳೆನಾರು ನಾವು ಹತ್ರ ಆಗ್ತೀವಿ ಅನ್ನೋದನ್ನ ಈ ಮೆಸೇಜ್ ಮೂಲಕ ತಿಳಿಸ್ತಾ ಇರೋದು. ಯಾರೆಲ್ಲ ಈ ಥರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ನಿಮ್ಗೆ ಸಹಾಯ ಬರ್ತಾ ಇದೆ, ಅದು ನಿಮ್ಮ ದಾರಿಲಿ ಬರ್ತಾ ಇದೆ, ಕಾಯ್ತಾ ಇರಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರಾದ್ರೂ ಇಮೋಷನಲ್ ಆಗಿ ಒಂದು ಮಾನಸಿಕವಾಗಿ ನೊಂದಿರ್ಬಹುದು, ಅಥವಾ ಯಾವ್ದಾದ್ರು ಸಹಾಯ ಕೇಳ್ತಾ ಇರ್ಬಹುದು, ಅದು ನಿಮ್ಗೆ ಸಿಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇರೋದು. ಕಾಯ್ತಾ ಇರಿ ಅನ್ನೋದು. ಸೈಲೆನ್ಸ್ ಅಲ್ಲಿ ಉತ್ತರ ಇದೆ. ಫ್ರೆಂಡ್ಗೆ ಕಾಲ್ ಮಾಡಿ ಇವತ್ತು ಅಂತ ಬಂದಿದೆ. ಒಂಥರ ಕಷ್ಟದಲ್ಲಿದ್ದಾಗ ಭಗವಂತ ಅಂತ ಕರೆದ್ರೆ ಖಂಡಿತ ಆ ಬುದ್ಧಿವಂತಿಕೆ ಯೂಸ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಏನು ಇದೆ ಅದಕ್ಕೆ ನೀವು ಆ ಗುಡ್ ಥಿಂಗ್ಸ್ ಏನಿದೆ ಅದನ್ನ ಹುಡುಕಿ ಅನ್ನೋದನ್ನ ತಿಳಿಸ್ತಾ, ಅವಾಗ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಹೆಚ್ಚಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಿಮ್ಮ ರೀಡಿಂಗ್.